सिद्धेश्वर महाराज की जय। जगर माता महालक्ष्मी दाई माता की जय। शिव सांब जय नमः पार्वतेश्वर महादेव। ಜಂಬೂದೀಪನವ ಕಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆ. ಕೊಲ್ಲುವೆನೆಂಬ ಭಾಷೆ ದೇವನದಾದರೆ ಗೆಲ್ಲುವೆನೆಂಬ ಭಾಷೆ ಭಕ್ತನದು. ಸತ್ಯವೆಂಬ ಕೋರಲಗವ ಕಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ನಾಡಿನ ಜನತೆಗೆ ಕಾಯಕ ದಾಸೋಹವನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಬಸವಾದಿ ಪ್ರಮಥರನ್ನ, ವಿಶ್ವದ ಎಲ್ಲ ದಾರ್ಶನಿಕರನ್ನ, ಸಂತ ಮಹಾಂತರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಳ್ಳುತ್ತಾ ಎನ್ನ ಆರಾಧ್ಯ ಗುರುಗಳ ಶ್ರೀಚರಣವನ್ನು ಎನ್ನ ಶಿರದರ ಮನೆಯಲ್ಲಿ ಸದಾ ಹೊತ್ತುಕೊಂಡು ಎನ್ನ ಆರಾಧ್ಯ ದೇವತೆಯಾಗಿರ್ತಕ್ಕಂಥ ಹೆಣ್ಣು ಮಾಯಿ ಎಂಬುವರ ತಲೆಯ ಕೆಳಗೆ ಬಾಗುವಂತೆ ಚಿನ್ಮಯ ನಿಲುವಿನಿಂದ ಸ್ತ್ರೀ ಕುಲಕ್ಕೆ ಕಳಸವಾಗಿರ್ತಕ್ಕಂಥ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿಯ ಶ್ರೀಚರಣವನ್ನು ಎನ್ನ ನತಮಸ್ತಕದಲ್ಲಿ ಹೊತ್ತುಕೊಂಡು ಕ್ಷೇತ್ರದ ಅಧಿದೈವನಾಗಿರ್ತಕ್ಕಂಥ ವೀರಭದ್ರೇಶ್ವರ ಗುರುಸಿದ್ದೇಶ್ವರ ಮಹಾಲಕ್ಷ್ಮಿಯ ಕರ್ತೃಗದ್ದಿಗೆ ದಂಡವತ್ ಪ್ರಣಾಮಗಳನ್ನಗೈದು ಈ ಕಾರ್ಯಕ್ರಮದ ಕಾರಣೀಭೂತನಾಗಿರ್ತಕ್ಕಂಥ ಮಾರ್ಗಶಿರ ಮಾಸದ ಪ್ರಯುಕ್ತ ದೇವಿಯ ಪರಾವತಾರಿಗಳಾದ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಃ ನಮಸ್ತಶೈ 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 ನಮೋ ನಮಃ ಎನ್ನುವ ಹಾಗೆ ದೇವಿಯ ಪರಾವತಾರಿಗಳಾದ ಅಜಾತ ಜಗದ್ಗುರು ನಾಗಲಿಂಗ ಅವಧೂತರ ಶ್ರೀಚರಣವನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಸಂಗೀತ ಸುದೆಯನ್ನು ಉಣಬಡಿಸ್ತಕ್ಕಂಥ ಪಂಡಿತ ಪುಟ್ಟರಾಜ ಕವಿ ಗುರುವರ್ಯರ ಕರಕಮಲ ಸಂಜಾತರಾದ ಬಾಯಿಯ ಕಣ್ಣಿರಲಿಲ್ಲ ಅಂದ್ರೂ ಸಹಿತ ಅಂತರಂಗದ ಕಣ್ಣಿನಿಂದ ಎಲ್ಲರಿಗೆ ಸಂಗೀತ ಸುದೆಯನ್ನು ಉಣಬಡಿಸ್ತಕ್ಕಂಥ ಖ್ಯಾತ ಗಾಯಕರಾಗಿರುವ ಶಾಂತ್ ಕುಮಾರ್ ಅವರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ, ತಬಲಾ ವಾದಕರಾಗಿರ್ತಕ್ಕಂಥ ಈ ಕಡೆ ರೈತರು ಅಕ್ಕಾರ, ಈ ಕಡೆ ಮೆಡಿಕಲ್ದಾಗೂ ಇರ್ತಾರ, ಈ ಕಡೆ ತಬಲಾನು ಬಾರಿಸ್ತಾರ. ಅವರು ಕೂಡ ಪಂಡಿತ ಪುಟ್ಟರಾಜ ಕವಿ ಗುರುವರ್ಯರ ಕರಕಮಲ ಸಂಜಾತರಾಗಿರ್ತಕ್ಕಂಥ ದಯಾನಂದ ಬಡಿಗೇರವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ, ನಂದಿ ಸೇವೆಯನ್ನ ಮಾಡತಕ್ಕಂಥ ವೀರಭದ್ರೇಶ್ವರ ಅರ್ಚಕರಾಗಿರುವ ಗಂಗಯ್ಯ ಮಹಾಸ್ವಾಮಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ, ಕಮಿಟಿಯವರಲ್ಲಿಯೂ ಶ್ರವಣ ಮಾಡುತ್ತಿರುವ ಯಾವತ್ತು ಬಬಲೇಶ್ವರ ಗ್ರಾಮದ ನಿಮ್ಮಂತರಾತ್ಮದಲ್ಲಿ ದಿವ್ಯ ಪ್ರಕಾಶಮಾನವಾಗಿ ಬೆಳಗತಕ್ಕಂಥ ಆ ಪರಮಾತ್ಮನ ಸ್ವರೂಪಕ್ಕೆ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿ. ನಿಟ್ಟ ಬಾಯಿ ಮಾಡಿ ಕಡಿ ಮಾಡ್ರ ಕಡೆ ನಿನ್ನಿನ ದಿನ ಏನ್ ಮಾಡಿದ್ರವ ಎಲ್ಲರೂ ತಾಯಂದಿರು? ಹೋಳಿಗೆ ಉಂಡಿವ್ರಿ, ಹುಗ್ಗಿ ಉಂಡಿವ್ರಿ. ನಿನ್ನೆ ಶಿಸ್ತು ಹಾಲುಗ್ಗಿ ಮಸಾಲೆ ಅನ್ನ ಮಾಡಿದ್ರೆ ಉಂಡಿ ಅಂತದ. ನಿನ್ನಿನ ದಿನ ಮಹಾಪುಣ್ಯ ಪುರುಷನಾಗಿರ್ತಕ್ಕಂಥ ದೇವಿಯ ಪರಾವತಾರಿಗಳಾಗಿರುವ ನಾಗಲಿಂಗ ಶಿವಯೋಗಿಗಳನ್ನು ತೊಟ್ಟಿಲದಲ್ಲಿ ನಾವು ನೀವು ಹಾಕಿ ಬಹು ವಿಜೃಂಭಣೆಯಿಂದ ಬಹು ಆನಂದದಿಂದ ಕಣ್ತುಂಬಿ ನೋಡಿ ಧನ್ಯರಾಗಿದ್ದೀವಿ. ಇವತ್ತಿನ ದಿನ ಆ ಪುಟ್ಟ ಬಾಲಕನಾಗಿರ್ತಕ್ಕಂಥ ನಾಗಲಿಂಗರು ಮೌನಾಚಾರ್ಯ ಮತ್ತು ನಾಗಲಾಂಬಿಕೆ ಚಿದಾನಂದ ಅವಧೂತರು ಕೊಟ್ಟು ಹೋಗಿರ್ತಕ್ಕಂಥ ಜ್ಞಾನ ಸಿಂಧು ಮತ್ತು ದೇವಿ ಪುರಾಣವನ್ನ ಪಠನವನ್ನ ಮಾಡ್ತಾ ಇದ್ರು.
ಆ ಪಠಣವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಬೀದಿಗೆ ಚಂದ್ರಮನಂತೆ ಬೆಳೀತಿರ್ತಕ್ಕಂಥ ಆ ನಾಗಲಿಂಗರು ತಾಯಿಯ ಪಕ್ಕಕ್ಕೆ ಕುತ್ಕೊಂಡು ಅದನ್ನು ಆಲಿಸ್ತಾ ಇದ್ದಾರೆ. ಚಿದಾನಂದ ಅವಧೂತರು ಬರೆದಿರ್ತಕ್ಕಂಥ ನಾಗಲಿಂಗ ಅವಧೂತರ ಆ ಪಠಣ ತಾಯಿ ತಂದೆ ಏನು ಪಠಣವನ್ನ ಮಾಡ್ತಾ ಇದ್ದಾರಲ್ಲ, ಆ ಪಠಣವನ್ನ ಮಾಡೋದನ್ನ ಆಲಿಸ್ತಾ ಕೇಳ್ತಾ ಇದ್ದಾನ. ಹೇಗೆ ಕೇಳ್ತಾ ಇದ್ದಾನಂತಂದ್ರ ಬಾಹ್ಯ ಪ್ರಪಂಚದ ಅರಿವಿದ್ದಿದ್ದಿಲ್ಲ. ಆತನಿಗೆ 20 ವರ್ಷ ಆಗಿದ್ದಿಲ್ಲ, 30 ವರ್ಷ ಆಗಿದ್ದಿಲ್ಲ. ಆತನಿಗೆ ಎಷ್ಟು ವರ್ಷ? ಇನ್ನೂ 1 ವರ್ಷ. ಆ ಮಗು ಆ ಜ್ಞಾನ ಸಿಂಧು ಮತ್ತು ದೇವಿ ಪುರಾಣವನ್ನ ತಾಯಿ ಅದನ್ನ ಪಠಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಮಗು ಕೇಳ್ತಾ ಇತ್ತು. ಗಾಗು ಗಾಗು ಚಾಲು ಆಯಿತು. ಮಂಡೆಗಾಲು ಊರ್ಲಿಕ್ಕೆ ಪ್ರಾರಂಭ ಮಾಡಿತು. ಎದ್ದು ದಟ್ಟ ಹೆಜ್ಜೆ ಏನಂತಿರೋದಕ್ಕೆ, ಹೆಜ್ಜೆ ಇಡೋದಕ್ಕೇನು ದಟ್ಟ ಹೆಜ್ಜೆ ಅಂತೀರಿಲ್ರಿ, ಆ ಹೆಜ್ಜೆಯನ್ನು ಇಡ್ತಾ ಗೋಡೆ ಹಿಡ್ಕೊಂತ ಗಾಗು ಗಾಗು ಅಣಕೊಂತ ತಾಯಿ ಹೇಳಿರ್ತಕ್ಕಂಥ ಆ ದೇವಿ ಪುರಾಣವನ್ನು ತೊದಲು ನುಡಿಯಿಂದ ಹೇಳಲಿಕ್ಕೆ ಪ್ರಾರಂಭ ಮಾಡಿತು ಆ ಮಗು. ನಮಗೆ ಬರ್ತದನ್ರಿ, ನಮಗೆ ಬರೋದಿಲ್ಲ. ನೋಡ್ಬೇಕ್ರಿ, ಹುಡುಗರ ಕೈಯಾಗ ಮೊಬೈಲ್ ಕೊಡಬೇಡ್ರಿ. ಬ್ರೈನ್ ಕ್ಯಾನ್ಸರ್ ಆಗ್ತದ, ಬ್ರೈನ್ ಟ್ಯೂಮರ್ ಆಗ್ತದ, ಕಣ್ಣಿನ ನರಗಳು ಎಲ್ಲ ಸತ್ತು ಹೋಗಿಬಿಡ್ತಾವ. ನಿಜವಾಗ್ಲೂ ನೋಡ್ರಿ, ನೀವು ಮಕ್ಕಳಿಗೆ ಭಾಳ ಫೋನ್ ಕೊಟ್ರಿ ಅಂತಂದ್ರೆ ರಾತ್ರಿ ಹಿಂಗೆ ಕೈ ಆಡಿಸ್ತಿರ್ತಾವೆ. ಎಲ್ಲ ಮೀಡಿಯಾದಲ್ಲಿ ನೋಡಿರ್ಬೇಕು ನೀವು. ಯಾಕೆ ಮಕ್ಕಳಿಗೆ ದೃಷ್ಟಿ ದೋಷ ಬೇಗ ಹೋಗ್ತಾ ಇದ್ದಾವೆ ಅಂತ ಕೇಳಿದ್ರ, ಈ ಫೋನ್ ಯೂಸ್ ಮಾಡೋದ್ರಿಂದ. ಫೋನ್ ಒಳ್ಳೇದಕ್ಕೂ ಅದ, ಕೆಟ್ಟದಕ್ಕೂ ಅದ. ಮಕ್ಕಳಿಗೆ ಫೋನ್ ಕೊಡಕ್ಕೆ ಹೋಗಬೇಡ್ರಿ. ಆ ಫೋನ್ ಕೊಡ್ಲಿಲ್ಲ ಅಂದ್ರೆ ವಯ್ಯ ತಳ್ತಾವ್ರಿ. ಇವ್ರಿಗೆ ಅಟ್ಟ ಬೇಕಾಗಿರ್ತದೆ. ಮುಂದೆ ಏನಾಗ್ತಾವ ಮಕ್ಕಳು ಅನ್ನತಕ್ಕಂಥ ಪರಿಜ್ಞಾನ ಇಲ್ಲ. ಹುಟ್ಟು ಗರ್ಭದಲ್ಲಿ ಹುಟ್ಟುವಾಗ ಕುರುಡ್ರಾಗಿ ಹುಟ್ಟಿದ್ರ ಅದು ಪರಮಾತ್ಮನ ಲೀಲೆ. ಪಂಡಿತ ಪುಟ್ಟರಾಜ ಕವಿಗುರುವರು ಹುಟ್ಟಲಿಲ್ವ, ಕಣ್ಣಿರ್ಲಿಲ್ಲ. ಮಹಾತ್ಮನಿಗೆ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನವನ್ನ ಕೊಟ್ಟರು. ಹಳ್ಳಿ ಹಳ್ಳಿ ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಏಕರಾತ್ರಿ ಅನ್ನೋ ಹಾಗೆ ಜೋಳಿಗೆಯನ್ನು ಹಾಕೊಂಡು ಭಿಕ್ಷಾಟನೆಯನ್ನ ಮಾಡಿ ಬಡ ಮಕ್ಕಳಿಗೆ, ಅಂಧ ಅನಾಥರಿಗೆ ಸಂಗೀತ ಮತ್ತು ಎಲ್ಲವನ್ನ ಶಾಸ್ತ್ರ ಅಧ್ಯಯನವನ್ನ ಹೇಳಿಕೊಟ್ರು. ಕಣ್ಣಿದ್ದು ಏನವರಿಗೆ? ಎಂತ ಕಣ್ಣು ಇದ್ದು ಅಂತಂದ್ರ ಜ್ಞಾನದ ಕಣ್ಣು ಇತ್ತವರಿಗೆ, ಪುಟ್ಟರಾಜ ಕವಿಗುರುವರರಿಗೆ. ಆದ್ರೂ ನಮಗೆ ಕಣ್ಣು ಇದ್ದು ಸಹಿತ ನಾವು ಏನು ಮಾಡಬೇಕಾಗ್ಯದ ಅದನ್ನ ಮಾಡ್ತಾ ಇಲ್ಲ. ಮಕ್ಕಳನ್ನ ನಾವ ಕುತ್ಕೊಂಡು ಕೆಡಿಸ್ತಾ ಇದ್ದೀವಿ ಪಾಲಕರು. ಬಿಡ್ಬೇಕದನ್ನ. ಇದನ್ನ ನಾವು ಕುತ್ಕೊಂಡು ಮಕ್ಕಳು ನೋಡ್ತಾ ಇದ್ದೀವಿ ಅಂತಂದ್ರೆ ಅದೇ ಸಂಸ್ಕಾರ ಮಕ್ಕಳಿಗೆ ಹೋಗ್ತದ. ಒಂದು 4 ಅಕ್ಷರ ಕಲತ್ರಿ ಅಂತಂದ್ರ ನಾವೇನಾದ್ರೂ ಓದ್ಕೋತ ಕೂತೀವಿ ಅಂತಂದ್ರ ಅವು ಮಕ್ಕಳು ಕೂಡ ಓದ್ಕೋತ ಕುಂಡಿರ್ತಾವ. ಅಂತ ಸಂಸ್ಕಾರವನ್ನ ಕೊಡಬೇಕು ನಾವು. ಕೈಯಾಗ ಫೋನ್ ಕೊಟ್ಟು ಆ ರೀಲ್ಸ್ ನೋಡ್ಕೊಂತು ಇವು ಹಂಗ ಮಾಡ್ತಿರ್ತಾವ. ಆ ರೀತಿ ಮಕ್ಕಳು ನಮ್ಮ ಮಕ್ಕಳಾಗಬಾರ್ದು, ಮಾರಕ ಆಗಬಾರ್ದು. ಆ ನಾಗಲಿಂಗ ಅವಧೂತರು ದೇವಿ ಪುರಾಣವನ್ನ ತೊದಲು ನುಡಿಯಿಂದ ಹೇಳ್ತಾ ಇದ್ದಾರೆ. ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರ, ಆ ಮಗು ಹೇಳ್ತಕ್ಕಂಥದ್ದು ನೋಡಿದ್ರ ತಂದೆ ತಾಯಿ ಬಹಳ ಖುಷಿ ಪಡ್ತಾ ಇದ್ರು. ಫಲಮ ಫಲತದ ಫಲಮ ಮಂಗಲ ಫಲಮ ಪೂರ್ಣ ಜ್ಯೋತಿ ಫಲಮ ಫಲಮ ಚೈತನ್ಯ ಆತ್ಮ ಫಲಮ ಕಾತ ಫಲಮೇತ ಅಂತ ಹೇಳಿ ಆ ಮಗು ತಾಯಿ ಏನು ನುಡಿತಿದ್ಲಲ್ಲ, ಪರಮ ಪರತರ ಪರಮ ಮಂಗಲ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮ ಕಾಶ ಪರಮೇಶ ಶರಣ ರಕ್ಷಕ ಸಕಲ ಭೀಷ್ಟವ ನಿರುತ ವೀವ ಯೋಧ್ಯ ಪುರವನು ಪರವವರ ಚಿದಾನಂದ ಗುರುಮಾಳ್ ಕೆಮಗೆ ಮಂಗಳವ. ಯೋಗಿಯಳು ಶಿವಾನಂದರಾಜ ಯೋಗಿ ಆಜ್ಞೆಗೆ ಪಾತ್ರನಾಗಿಯೇ ಯೋಗಿಯಾರನೆ ತುಂಗಭದ್ರಾ ತೀರದಲ್ಲಿ ಮೆರೆವ ಯೋಗಿ ವರನೀಹ ನಿರುತ ಯೋಧ್ಯತೆ ಯೋಗಿಗಳದ ರಾಜ ಯೋಗ ಕೊಡೆಯನು ವರಚಿದಾನಂದಾಖ್ಯ ಗುರುವರನು. ಏನು ಎಂತ ಚಿದಾನಂದ ಅವಧೂತರು ಬರೆದಿರ್ತಕ್ಕಂಥ ದೇವಿ ಪುರಾಣ.
ದೇವಿ ಪುರಾಣವನ್ನ ಹೇಳ್ತಾ ಹೇಳ್ತಾ ಹೋದ್ರ ಮೈ ರೋಮಾಂಚನ ಆಗುತ್ತದ. ಹೇಳ್ತಾರವ್ರು ಮುಂದೆ ಚಿದಾನಂದ ಅವಧೂತರು, ನಾಗಲಿಂಗ ಅವಧೂತರಿಗೆ ಏನು ಪರಿಣಾಮ ಬೀರ್ತದ ಅಂತ ಕೇಳಿದ್ರ ಹೇಗೆ ಓದಬೇಕು ಅನ್ನತಕ್ಕಂಥದನ್ನ ಜ್ಞಾನ ಮಾರ್ಗವ ತಿಳಿವೆನೆಂದಡೆ. ಪರಿಣಾಮ ಹೆಂಗೆ ಬೀರ್ತೈತಿ ನೋಡ್ರಿ ಮಕ್ಕಳ ಮೇಲೆ. ಜ್ಞಾನ ಮಾರ್ಗವ ತಿಳಿವೆನೆಂದಡೆ ಜ್ಞಾನ ಸಿಂಧುರುವ ಹೇಳಿರುವೆನ, ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳಕೊಳ್ಳಿ, ಏನು ಕಾಮ್ಯವು ಬೇಡದಡಿಯು ನೀವು ಧ್ಯಾನಿಸಿರಿ ಈ ದೇವಿ ಚರಿತೆಯ, ನೂನ್ಯವಿಲ್ಲದೆ ಸಿದ್ಧಿಯಾಗುವುದು ಸತ್ಯ ಸತ್ಯವಿರುವುದು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಯಾವಾಗ ಪಠನವನ್ನ ಮಾಡ್ತಾ ಇದ್ರು ಅವಾಗ ನಾಗಲಿಂಗ ಅವಧೂತರ ಮ್ಯಾಲ ಪರಿಣಾಮ ಬೀರ್ತು. ಜ್ಞಾನ ಸಿಂಧುವಿನೊಳಗೆ ಏನ್ ಹೇಳ್ಯಾರಂತಂದ್ರ ವೈರಾಗ್ಯದ ಬಗ್ಗೆನೇ ಹೇಳ್ಯಾರ. ಸಂಸಾರ ಮಾಡೋದ್ರಿಂದ ಏನಾಗ್ತದ, ಸನ್ಯಾಸಿ ಜೀವನ ಮಾಡೋದ್ರಿಂದ ಏನಾಗ್ತದ ಅನ್ನೋದನ್ನ ಪರಿಪೂರ್ಣವಾಗಿ ಚಿದಾನಂದ ಅವಧೂತರು ಜ್ಞಾನ ಸಿಂಧುವಿನಲ್ಲಿ ಹೇಳಿದ್ದಾರೆ. ಆ ಮಗುವಿನ ಮ್ಯಾಲ ಪರಿಣಾಮ ಬೀರಬೇಕಾಗಿತ್ತು ಅಂತಂದ್ರ ಆ ತಂದೆ ತಾಯಿ ಎಷ್ಟು ಪುಣ್ಯ ಮಾಡಿರಬೇಕು, ಆ ಗುರುವಿನ ಶಕ್ತಿ ಎಷ್ಟೊಂದಿರಬೇಕು. ನಮ್ಮ ಮಕ್ಕಳಿಗೆ ಒಂದಿಷ್ಟು ಯಾವ್ದಾದ್ರು ಮಂತ್ರ ಅನ್ನು, ಗುರುರ್ ಬ್ರಹ್ಮ ಅನ್ನು, ಗುರುರ್ ವಿಷ್ಣು ಅನ್ನು, ಇಲ್ಲ ಮತ್ಯಾವ್ದ್ರಿ, ಯಾವ್ದಾರ ಟೆಂಡ್ರಿಂಗ್ ಹಾಡು ಬಂದಿದ್ದು ಅಂತಂದ್ರ ಅವ ಚಾಲು ಹೋಗ್ತಾವ್ರಿ. ನಾ ಡ್ರೈವರ ಓ ಇವು ಚಾಲು ಆಗಿಬಿಡ್ತಾವ. ನೀನ್ ನನ್ನೆಲ್ಲ ಹೂವಾರ ನೋಡ್ಬೇಕ್ರಿ, ಕೈ ಹೆಂಗ ಮಾಡ್ತಾವ ಹುಡುಗರು, ಹಿಂಗ ಮಾಡ್ಕೊಂಡು ಹಿಂಗ ಮಾಡ್ತಾವ. ಈ ಟೆಂಡ್ರಿಂಗ್ ಹಾಡಬೇಕಾಗಿಲ್ಲ, ಮಕ್ಕಳಿಗೆ ಮನಃಶಾಂತಿ ಆಗಬೇಕಾಗಿತ್ತು ಅಂತಂದ್ರ ಬೆಳಿಗ್ಗೆ ಎದ್ದ ತಕ್ಷಣ ಮಂತ್ರವನ್ನ ಕಲಿಸಬೇಕು ಮಕ್ಕಳಿಗೆ. ಎದ್ದ ತಕ್ಷಣ ಎರಡು ಕೈಯನ್ನ ಹಿಡ್ಕೊಂಡು ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶ